ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಹಲವು ಜಿಲ್ಲೆಗಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ಹಾಗೂ ಕೇಂದ್ರ ಸರ್ಕಾರದ ಫಲಾನುಭವಿಗಳಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುಪ್ಪಲಮಡಗು ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಫಲಾನುಭವಿ ರಜಿಯಾ ಬೇಗಂ ಉಜ್ವಲ ಯೋಜನೆಯಡಿ ಉಚಿತ ಅಡುಗೆ ಅನಿಲ ದೊರೆತಿದ್ದು ಅನುಕೂಲವಾಗಿದೆ ಎಂದರು. ನನಗೆ ತುಂಬಾ ಸಂತೋಷ ಆಗುತ್ತೆ. 5 ವರ್ಷದಿಂದ ಬೇಗ ನಮ್ಮ ಮಕ್ಕಳು ನಾವು ಎಲ್ಲ ಸೇರ್ಕೊಂಡು ಕೂಲಿ ಕೆಲಸ ಮಾಡ್ತೀವಿ. ಈಗ ನಾವು ಆರಾಮ್ಗೆ ಊಟ ಮಾಡ್ಕೊಂತೀವಿ, ಕೆಲ್ಸಕ್ಕೆ ಹೋಗ್ತೀವಿ. ನಾವು ಚೆನ್ನಾಗ ಮಾಡ್ತಾ ಇದ್ದೀವಿ. ಇವಾಗ ಬೇಗಲ್ಲಿ ಮಾಡ್ಕೊಂಡು ತಿಂತಾ ಇದ್ವಿ. ಮತ್ತೆ ಅದ್ರ ಜೊತೆಗೆ ಸಮುದಾಯ ಆರೋಗ್ಯಾಧಿಕಾರಿ ರೂಪಾ ಜನರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಆಯುಷ್ಮಾನ್ ಭಾರತ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ. ಈ ಎಲ್ಲ ಯೋಜನೆಗಳ ಲಾಭವನ್ನು ಅರ್ಹರು ಪಡೆಯಬೇಕು ಎಂದರು. ಅನಿಮಿಕ್ ಏನಾದರೂ ಇದ್ರೆ ಅಂತವರಿಗೆ ಚೆಕ್ ಮಾಡೋದಕ್ಕೆ ಬಿಪಿ ಮತ್ತೆ ಶುಗರ್ ಚೆಕ್ ಮಾಡ್ತಾ ಇದೀವಿ. ಅದೇ ರೀತಿ ಅನಿಮಿಯಾ ಸ್ಕ್ರೀನಿಂಗ್ ಮಾಡ್ತಾ ಇದೀವಿ. ಮತ್ತೆ ಈ ಒಂದು ಬಿಪಿ ಶುಗರ್ ಚೆಕ್ ಮಾಡಬೇಕಾದ್ರೆ ಯಾರಿಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ, ಸೊ ಅವ್ರಿಗೆ ನಾರ್ಮಲ್ಗಿಂತ ಜಾಸ್ತಿ ಇರೋವಂಥ ವ್ಯಕ್ತಿಗಳಿಗೆ ನಾವು PHCಗೆ ರೆಫರ್ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ನಾವು ಅವ್ರಿಗೆ ಒಂದು ಆರೋಗ್ಯದಲ್ಲಿ ಏನು ಬದಲಾವಣೆ ಮಾಡ್ಕೊಳ್ಬೇಕು, BP ಮತ್ತು ಶುಗರ್ ಅನ್ನೋದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅನ್ನೋದನ್ನು ಕೊಡ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮಿಕ್ಕೆರೆ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಯೋಜನೆಗಳ ಕುರಿತು ಮಾಹಿತಿ ಹಂಚಿಕೊಳ್ಳುವ ಜೊತೆಗೆ ಅರ್ಹ ಫಲಾನುಭವಿಗಳಿಗೆ ವಿವಿಧ ಯೋಜನೆಗಳಡಿ ನೋಂದಾಯಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿತ್ತು. ಫಲಾನುಭವಿ ಬೋರಮ್ಮ ಜಾರಿಗೊಳಿಸಿರುವ ವೃದ್ಧಾಪ್ಯ ವೇತನ ಯೋಜನೆಯಡಿ ಪ್ರತಿ ತಿಂಗಳು 2,000 ರೂಪಾಯಿ ಖಾತೆಗೆ ಜಮೆಯಾಗುತ್ತಿದ್ದು, ಶ್ರಮವಹಿಸಿ ದುಡಿಯಲು ಆಗದ ಸಮಯದಲ್ಲಿ ಈ ಯೋಜನೆಯಿಂದ ಅನುಕೂಲವಾಗಿದೆ ಎಂದು ಹೇಳಿದರು. ನಮಗೆ ಖರ್ಚಿಗೆ ಉಪಯೋಗ ಆಗುತ್ತೆ. ಜಮೀನು ಮಾಡೋರು ಯಾರೂ ಇಲ್ಲ. ಫಲಾನುಭವಿ ಸುನಂದಮ್ಮ ಈ ಹಿಂದೆ ಒಲೆಯಲ್ಲಿ ಅಡುಗೆ ಮಾಡಬೇಕಿತ್ತು. ಈಗ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಉಚಿತ ಅಡುಗೆ ಅನಿಲ ಹಾಗೂ ಒಲೆ ನೀಡಲಾಗಿದ್ದು ಅನುಕೂಲವಾಗಿದೆ ಎಂದರು. ಕೊಟ್ಟವ್ರೆ ತಕ್ಕಂದು ಈಗ ಅಡುಗೆ ಮಾಡ್ತೀವಿ. ಈಗ ಎಲ್ಲ ಅನುಕೂಲ ಆಯ್ತು ಕಪ್ಪ ಅಂತ.